ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥ ಜಾಗ ಬಂದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿಗೆ ಸೇರ್ತಕ್ಕಂಥ ಕೆಂಪೇಗೌಡನ ಕೊಪ್ಪಲು. ಸ್ನೇಹಿತರೆ, ಈ ಕೆಂಪೇಗೌಡನ ಕೊಪ್ಪಲು ಗ್ರಾಮದಲ್ಲಿ ತುರುಗನೂರಿನ ಶ್ರೀ ನಡುಗದ್ದೇಶ್ವರ ಅಥವಾ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕರೆಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅವರು ಕರೆಸಿ ಮೆರವಣಿಗೆ ಮಾಡ್ತಿರೋ ಉದ್ದೇಶ ಏನು, ಅಲ್ಲಿನ ಸಂಭ್ರಮ ಸಡಗರ ಹೇಗಿರುತ್ತೆ, ಅಲ್ಲಿನ ವಿಶೇಷತೆ ಏನು ಅನ್ನೋದನ್ನು ನಿಮ್ಮ ಈ MMM ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ಕೊಡ್ತೀವಿ. ಬನ್ನಿ ಹೋಗೋಣ. ಊರೊಳಗಡೆ ನಾವು ಹೋಗ್ತಾ ಇದ್ದಂಗೆ ನಮಗೆ ಕಾಣಿಸಿದ್ದು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸ್ತಿದ್ದ ರೋಡು ಹಾಗೂ ತಳಿರು ತೋರಣಗಳಿಂದ ಸಿಂಗಾರವಾಗಿದ್ದ ಕೆಂಪೇಗೌಡನ ಕೊಪ್ಪಲು ಗ್ರಾಮ. ಅಲ್ಲಿನ ಸ್ನೇಹಿತರು ನನಗೆ ಸಿಕ್ಕಾಗ ಅವ್ರ ಜೊತೆಗೆ ಹೆಜ್ಜೆ ಹಾಕಬೇಕಾದ್ರೆ ಗ್ರಾಮ ಕಂಡಿದ್ದು ಹೀಗೆ ಮಲೆನಾಡು ಕಣ ಕಾಣಿಸ್ತದೆ. ಈಗಲೇ ದೇವರು ಬರೋದ್ರಿಂದ ಬರೋ ರಸ್ತೆ ಕೂಡ ಶುದ್ಧವಾಗಿರಬೇಕು ಅನ್ನೋ ಕಾರಣದಿಂದ ರಸ್ತೆಗೂ ಕೂಡ ನೀರು ಹಾಕಿಸಿ ಅದನ್ನು ಶುದ್ಧವಾಗಿಟ್ಟಿದ್ರು. ಪೂರ್ಣ ಕುಂಭ ಇದ್ದದ ಕಾರಣ ಪ್ರತಿ ಮನೆಯಿಂದ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಬಿಂದಿಗೆಗಳೊಂದಿಗೆ ದೇವರನ್ನು ಕಟ್ಟೋ ಜಾಗಕ್ಕೆ ಬಂದಿದ್ದರು. ಹೆಣ್ಣು ಮಕ್ಕಳ ಸಡಗರ ನೋಡೋಕ್ಕೆ ಒಂದು ಚಂದ. ನಾವು ಸ್ಥಳಕ್ಕೆ ಹೋಗೋದ್ರೊಳಗಾಗಿ ಉತ್ಸವ ಮೂರ್ತಿಯನ್ನು ತೊಳೆದು ಸ್ವಚ್ಛ ಮಾಡಿ ದೇವರನ್ನ ಪಲ್ಲಕ್ಕಿಯಲ್ಲಿ ಕೂರಿಸೋದಕ್ಕೆ ತಯಾರಾಗಿದ್ದರು. ನಡುಗದ್ದೇಶ್ವರ ಸ್ವಾಮಿ ಬಸವಪ್ಪನವರು ತನ್ನ ಸ್ವಾಮಿಯ ಮೆರವಣಿಗೆಗಾಗಿ ಕಾಯ್ತಾ ಇರೋ ಥರ ಕಾಣಿಸ್ತಾ ಇತ್ತು. ನಡುಗದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿಯ ತಯಾರಿ, ಇಂದಿನ ವಿಶೇಷತೆಯ ಬಗ್ಗೆ ಗ್ರಾಮಸ್ಥರ ವಿವರಣೆ. ಅಣ್ಣ ಇದೇನಣ್ಣ ನಡೀತಿರೋದಿಲ್ಲ? ನಮ್ಮದು ಮೂಲ ದೇವರು ನಡುಗದ್ದೆ ಅಲ್ಲಿಂದ ಇಲ್ಲಿಗೆ ದೇವ್ರು ತಂದು ಉತ್ಸವ ಮಾಡ್ತಾ ಇರೋದು. ಈಗ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿರೋದು. ಯಾವಾಗ ಹಿಂದವರು ಬಂದಿರೋದು ತುರುನೂರಿಂದ ಇಲ್ಲಿಗೆ ಇಲ್ಲಿಗೆ ಬಂದು ಇಲ್ಲಿ ನೂರ ಅನುಕೂಲ ಇಲ್ಲಿ ನಮ್ಮ ಕೆಂಪೇಗೌಡ ಗ್ರಾಮದಲ್ಲಿ ಇದು ವೀರಗಾಸಿ ಕಟ್ತಾರೆ. ಇವಾಗ ಇಲ್ಲಿ ವೀರಗಾಸಿಯಲ್ಲಿ ಬಂದಿಲ್ವಲ್ಲ ಇನ್ನು ವೀರಗಾಸಿ ಎಲ್ಲಿ ದೇವಸ್ಥಾನ? ಯಾವ ದೇವಸ್ಥಾನ? ವೀರಗಾಸಿ ರೆಡಿಯಾಗಿ ಬರ್ತಾರೆ. ನೀವೊಟ್ಟಿಗೆ ಬೆಳಗವ್ರು ನೀವೊಟ್ಟಿಗೆ ಇದೆ ಗೊತ್ತಾಯ್ತು. ನಡುಗದ್ದೇಶ್ವರ ಸ್ವಾಮಿಗೆ ಸೇವೆ ನಡೆಸುವ ದೀವಟಿಗೆ. ಸಮಯ ಕಳೆದಂತೆ ಗ್ರಾಮಸ್ಥರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಯುವಕರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಹೋಮಕ್ಕಾಗಿ ತಯಾರಿ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ತಮ್ಮ ಗ್ರಾಮಕ್ಕೆ ನಡುಗದ್ದೇಶ್ವರ ಸ್ವಾಮಿಯನ್ನು ಕರೆಸಿ ಮೆರವಣಿಗೆ ಮಾಡಿಸಿದ ಕೆಂಪೇಗೌಡನ ಕೊಪ್ಪಲು ಗ್ರಾಮಸ್ಥರು ಹಾಗೂ ಸ್ವಾಮಿ 101 ಕುಳಗಳು ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಹೀಗೆ. ಮತ್ತೊಂದೆಡೆ ತನ್ನ ಭಕ್ತರನ್ನು ಕಾಣಲು ಹೂವಿನ ಪಲ್ಲಕ್ಕಿಯಲ್ಲಿ ತಯಾರಾಗುತ್ತಿರುವ ಮಲ್ಲಿಕಾರ್ಜುನ ಸ್ವಾಮಿ ಅಥವಾ ನಡುಗದ್ದೇಶ್ವರ ಸ್ವಾಮಿ. ಈ ವಿಶೇಷ ದಿನಕ್ಕೆ ಸಾಕ್ಷಿಯಾದ ಮಕ್ಕಳ ಸಂಭ್ರಮ ಸಡಗರ.
ವರ್ಷದ ನಡಗಂಡೇಶ್ವರ ಉತ್ಸವ ಪಲ್ಲಕ್ಕಿ ಅಲ್ಲಿಂದ ನಿಮ್ಮೂರಲ್ಲಿ ಎಷ್ಟು ಕೂಡ ಇದ್ದಾರೆ? ಮತ್ತು 250-280 ಕೂಡ ಅವರಲ್ಲಿ 300 ಕೂಡ ನಡಗಂಡೇಶ್ವರ ಇದೆ. ಒಟ್ಟು ಊರವರೆಲ್ಲ ಸೇರ್ಕೊಂಡು ಈಗ ಊರವರೆಲ್ಲ ಸೇರಿ ಕುಲ ಅಂತ ಮಾತ್ರ ಅಲ್ಲ, ಎಲ್ಲ ಒಟ್ಟು ಟೋಟಲ್ ಸೇರಿ ಮಾಡ್ತಾರೆ. ಇದಕ್ಕೆ ಹೆಂಗಸು ಮಕ್ಕಳು ಎಲ್ಲ ಜೋರಾಗಿ ಸೇರ್ಬಿಟ್ಟಿದ್ದಾರೆ. ಇದು ಎಷ್ಟು ಸಲ ನಡೀತಾ ಇರೋದು ಉತ್ಸವ ಇದು? ಮೊದಲನೇ ಸಲ ಮಾಡ್ತಾರೆ, ಜೋರಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಸ್ಟಾರ್ಟ್ ಇವತ್ತಿಂದ ಸ್ಟಾರ್ಟ್. ನುಡಿಗ ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ತುರುಗನೂರು ಗ್ರಾಮದಿಂದ ಕೆಂಪೇಗೌಡನ ಕೊಪ್ಪಲು ಗ್ರಾಮಕ್ಕೆ ಬಂದು ನೆಲೆ ನಿಂತ ಕೆಲವೊಂದು ಕುಟುಂಬಗಳು ಇಂದು 101 ಕುಳಗಳಾಗಿ ಬೆಳೆದು ತಮ್ಮ ಮನೆದೇವರಾದ ತುರುಗನೂರಿನ ಶ್ರೀ ನಡುಗದ್ದೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಊರಿನ ಗ್ರಾಮಸ್ಥರ ಸಹಯೋಗದೊಂದಿಗೆ ಎಲ್ಲರೂ ಸೇರಿ ಮೊದಲನೇ ಬಾರಿಗೆ ನಡುಗದ್ದೆ ಮಲ್ಲಿಕಾರ್ಜುನ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ತಂದು ಕೆಂಪೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಮೆರವಣಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ನಡುಗದ್ದೆ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರನ್ನೂ ಕೈ ಹಿಡಿದು ಕಾಪಾಡಲಿ ಅಂತ ಈ ವಿಡಿಯೋವನ್ನು ಎಲ್ಲ ಭಕ್ತರಿಗೆ ಅರ್ಪಿಸ್ತಾ ಇದ್ದೀವಿ. ಹೂವಿನ ಪಲ್ಲಕ್ಕಿಯಲ್ಲಿ ಕುಳಿತ ನಡುಗದ್ದೇಶ್ವರ ಸ್ವಾಮಿಯನ್ನು ನೋಡುವುದೇ ಒಂದು ಪುಣ್ಯ. ಧಾರ್ಮಿಕ ಆಚರಣೆಯಲ್ಲಿ ವೀರಭದ್ರನ ಕುಣಿತ, ವೀರಗಾಸೆ ಇದ್ದರೆ ಆ ಕಾರ್ಯಕ್ರಮಕ್ಕೆ ಮತ್ತೊಂದು ಗರಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಸರ್? ಸರ್ ಊರು ಸರ್ ನಿಮ್ಮದು? ಸಂಜಯ್ ಅಂತ ನನ್ನ ಮಗ. ಹಾಂ ಹೌದಾ, ಆಯ್ತು ಸರ್. ಸರ್ ಸಂಜಯ್ ಅವರೇ, ಇದು ಈ ನಡುಗದ್ದೇಶ್ವರನ ಇದು ಮಾಡಿ ಉತ್ಸವ ಮಾಡಿದ್ರೆ ವೀರಗಾಸೆ ಕಟ್ಟಲೇಬೇಕಾ? ಕಟ್ಟಬೇಕು. ಹಾಂ, ದೀಪಾವಳಿಲಿ ವಿಶೇಷವಾಗಿ ದೀಪಾವಳಿಲಿ ಮೂಲ ವಿಗ್ರಹ ಬರುತ್ತೆ ಈಚೆ ಹೊರಗಡೆ. ಹಾಂ ಹಾಂ, ಮೂಲ ವಿಗ್ರಹ ಮಾಡುವಾಗ ವೀರಗಾಸೆ ಮತ್ತು ಮಂಗಳವಾದ್ಯ ಜೊತೆ ವೀರಭದ್ರ ಬರ್ತಾರೆ. ಹಾಂ, ಮುಂದೆ ವೀರಭದ್ರ ಹೋಗ್ತದೆ, ಹಿಂದ್ಗಡೆ ಮೂಲ ವಿಗ್ರಹ ಬಂದು. ಸಾಮಾನ್ಯವಾಗಿ ವೀರಭದ್ರೇಶ್ವರ ಮುಂದೆ ಹೋಗೋದು ಎಲ್ಲ ದೇವ್ರಿಗೂ ಅದು ಮುಂದೆ ಇದ್ದೇ ಇರ್ತಾನೆ ವೀರಭದ್ರೇಶ್ವರ. ಅಂದ್ರೆ ಇದು ನಮಗೆ ವಂಶ ಪರಂಪರೆ. ಇದು ವಂಶ ಪರಂಪರೆ ವೀರಭದ್ರ. ಅದನ್ನ ನಡ್ಸ್ಕೊಂಡು ಬರ್ಬೇಕು. 7ನೇ ಅವತಾರ, ಶಿವನ 7ನೇ ಅವತಾರ ವೀರಭದ್ರ. ಓಕೆ ಸರ್. ದೇವರ ಕಾರ್ಯಕ್ರಮದಲ್ಲಿ ಮಾತ್ರ ಗೃಹಪ್ರವೇಶ, ಮದುವೆ, ಉತ್ಸವಗಳು, ದೇವರ ಉತ್ಸವಗಳನ್ನು ನಡೀತವೆ. ಸಾಂಸ್ಕೃತಿಕವಾಗಿ ವಿಶೇಷವಾಗಿ ಯಾರೋ ಆಫೀಸಿಯರ್ಸ್ ಆಗಿ VIP ಗಳು ಅಂತ ಕಾರ್ಯಕ್ರಮಕ್ಕೆ ಇರ್ಬೋದು.
ಸ್ನೇಹಿತರೆ, ಚಿಕ್ಕ ವಯಸ್ಸಿಂದಲೂ ನನಗೆ ವೀರಗಾಸೆ ಅಂತಂದರೆ ಏನೋ ಕುತೂಹಲ, ಏನೋ ಭಕ್ತಿ, ಏನೋ ಗೌರವ. ನನಗೆ ನನ್ನ ಈ ದೃಶ್ಯವನ್ನು ಮತ್ತೆ ನಾನು ನೋಡಿದಾಗ ನನಗನ್ಸಿದ್ದು, ನಾವು ನಂಬಿದ ದೇವರು, ನಮ್ಮ ಮನೆ ದೇವರು ನಮ್ಮನ್ನು ಕಾಯೋಕೆ ನಿಂತಾಗ ಹೀಗೆ ಕಾಣಿಸುತ್ತೆ ಅಂತ ಅನ್ನಿಸ್ತು. ತುರ್ನೂರು ಗ್ರಾಮದಿಂದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಕೆಂಪೇಗೌಡ ಕೊಪ್ಪಳು. ಕೆಂಪೇಗೌಡ ಕೊಪ್ಪಳಿಗೆ ವಿಶೇಷವಾಗಿ ಅವರು ಮೂಲತಃ ನಮ್ಮ ತುರ್ನೂರವರೇ. ಒಂದು 75% ಕೆಂಪೇಗೌಡ ಕೊಪ್ಪಳಲ್ಲಿ ನಡಗದೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಒಂದೇ ದೇವರು. ಒಂದೇ ದೇವರು. ನಾಮ ಹಲವು ದೇವ ಒಬ್ಬ ಅಂದಂಗೆ ಎರಡು ಒಂದೇ ದೇವರು. ನಡಗದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅವತಾರ ಮಲ್ಲಿಕಾರ ಗದ್ದೆ ಒಳಗಿಂದ ನಡಗದ್ದೇಶ್ವರ ಅಂತ ನಾಮ. ಇಲ್ಲಿ ಕೊಪ್ಪಳಿಗೆ ತುರ್ನೂರಿಂದ ಕೆಂಪೇಗೌಡ ಕೊಪ್ಪಳಿಗೆ ಒಂದು 75% ಜನರು ಸೇರ್ಕೊಂಡು ಆ ವಂಶಿಕರಲ್ಲಿ ಇದ್ದಾರೆ. ಅವ್ರು ವಿಶೇಷವಾಗಿ ಈ ಮೊದಲ ಬಾರಿಗೆ ಉತ್ಸವ ಮೂರ್ತಿಯನ್ನು ತಂದು ವಿಜೃಂಭಣೆಯಿಂದ ವಿಶೇಷವಾಗಿ ಹಳೆ ಊರು ಕೆಂಪೇಗೌಡ ಹಳೆ ಊರಿಂದ ಅಲ್ಲಿ ದೇವತಾ ಕೊಳ ಇದೆ, ಅಲ್ಲಿಂದ ವಿಜೃಂಭಣೆಯಿಂದ ಕೊಪ್ಪಳು ಕೆಂಪೇಗೌಡ ಕೊಪ್ಪಳು ಹೊಸ ಗ್ರಾಮಕ್ಕೆ ಉತ್ಸವವಾಗಿ ವೀರಭದ್ರ ಸಮೇತ ಉತ್ಸವ ಮೂರ್ತಿ ಸಮೇತ ಹೋಗ್ತಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ವೀರಗಾಸೆ ಅಂತ ಅನ್ನೋದು ದೇವತಾ ಕಾರ್ಯಕ್ಕೆ ಒಂದು ಗರಿ ಅಂತ ಹೇಳಿದ್ದೆ. ಆ ವೀರಗಾಸೆ ಬರಬೇಕಾದ್ರೆ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ರು. ಅಲ್ಲಿಗೆ ಹೋಗೋದ್ರೊಳಗಾಗಿ ಪೂರ್ಣಾಹುತಿ ಮುಗಿದಿತ್ತು. ದೇವರಿಗೆ ಮಹಾಮಂಗಳಾರತಿ ಆರಂಭವಾದಾಗ ಬಾಣ ಬಿರುಸುಗಳ ಆರ್ಭಟ ಜಾಸ್ತಿ ಆಯಿತು. ಭಕ್ತರಲ್ಲಿ ಉತ್ಸಾಹ ಜಾಸ್ತಿಯಾಗಿ ಉದ್ಘೋಷ ಜೋರಾಯಿತು. ನೆನಪಿರಲಿ, ಶಿವನ ಜೊತೆ ವೀರಭದ್ರನನ್ನೂ ಮರೆಯುವಂತಿಲ್ಲ. ಹಾಗೆ ನಂದಿಯನ್ನೂ ಕೂಡ. ಮಹಾಮಂಗಳಾರತಿ ಮುಗಿದ ನಂತರ ಭಕ್ತರೆಲ್ಲ ಸೇರಿ ಸ್ವಾಮಿಯನ್ನು ಭಕ್ತಿಯಿಂದ ಹೆಗಲಿಗೇರಿಸಿಕೊಂಡರು. ಸ್ವಾಮಿಯು ಆನಂದದಿಂದ ಭಕ್ತರ ಹೆಗಲೇರಿ ನಿಂತ. ಗ್ರಾಮ ಪ್ರವೇಶಕ್ಕೆ ಸಿದ್ಧನಾದ ಸ್ವಾಮಿಗೆ ದೀವಟಿಗೆ ಸೇವೆ. ದೇವರನ್ನು ಗ್ರಾಮಕ್ಕೆ ಕರೆದುಕೊಂಡು ಹೋಗಲು ಹೆಣ್ಣು ಮಕ್ಕಳೆಲ್ಲ ಪೂರ್ಣಕುಂಭದೊಂದಿಗೆ ತಯಾರಾಗಿ ನಿಂತಿದ್ದರು. ದೇವರು ಬರುವ ದಾರಿ ಉದ್ದಕ್ಕೂ ಊರಿನ ಯುವಕರು ಪಟಾಕಿ ಹೊಡೆದು ಸಂಭ್ರಮಿಸಿದರು.
ದೇವರ ಮೆರವಣಿಗೆ ಜೊತೆ ನಡೆದ ದೇವರ ಬಸಪ್ಪನ ಗೆಜ್ಜೆಯ ನಾದ. ದೇವರ ಹಿಂದೆ ಹೆಜ್ಜೆ ಹಾಕಿದ ಪೂರ್ಣಕುಂಭ ಹೊತ್ತ ಗ್ರಾಮದ ಹೆಣ್ಣು ಮಕ್ಕಳು. ಮಾಡು ದೇವರ ಆಗಮನಕ್ಕೆ ಕಾದು ನಿಂತ ಊರಿನ ಗ್ರಾಮಸ್ಥರು. ವೀರಭದ್ರನ ನೃತ್ಯ ನೋಡುವುದೇ ಕಣ್ಣಿಗೆ ಒಂದು ದೊಡ್ಡ ಹಬ್ಬವಾಗಿತ್ತು. ಮಾರಿಗುಡಿಯ ಆವರಣಕ್ಕೆ ದೇವರ ಆಗಮನ. ನಾವು ಕೂಡ ಗ್ರಾಮ ದೇವತೆಯ ದರ್ಶನ ಪಡೆಯೋಕೆ ಅಂತ ದೇವಸ್ಥಾನದ ಹತ್ರ ಒಳಗಡೆ ಹೋದವು. ಮಾರಿಗುಡಿಯ ಆವರಣದಲ್ಲಿ ದೇವರನ್ನು ತಂದಿಡಲು ವೇದಿಕೆ ಸಜ್ಜಾಗಿತ್ತು. ದೇವರನ್ನು ಈ ಮಂಟಪದಲ್ಲಿ ಇರಿಸಿ ಗ್ರಾಮಸ್ಥರೆಲ್ಲರೂ ಭೋಜನವನ್ನು ಮುಗಿಸಿ ನಂತರ ಇಡೀ ರಾತ್ರಿ ದೇವರ ಮೆರವಣಿಗೆಯನ್ನು ಆಚರಿಸುತ್ತಾರೆ. ಕೊನೆಗೆ ನಾವು ಕೂಡ ಈ ಊರಿನ ಗ್ರಾಮಸ್ಥರನ್ನು ಭೇಟಿ ಮಾಡಿ ಈ ದೇವರ ಮಾಹಿತಿಯನ್ನು ಪಡೆದು ಅಲ್ಲಿಂದ ಹೊರಟೆವು. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಬಂದಿರೋದು ಬನ್ನೂರು ಹೋಬಳಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಕೆಂಪೇಗೌಡ ಕೊಪ್ಪಲು ಗ್ರಾಮಕ್ಕೆ. ಸ್ನೇಹಿತರೆ ಇವತ್ತು ಈ ಊರಿನಲ್ಲಿ ಸಂಭ್ರಮ ಸಡಗರ. ಅದಕ್ಕೆ ಕಾರಣ ಏನು, ಇಲ್ಲಿ ನಡೀತಾರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾವಿವತ್ತು ಈ ಊರಿಗೆ ಬಂದಿದ್ದೀವಿ. ಇದನ್ನು ತಿಳಿಸ್ಕೊಡ್ಬೇಕು ಅಂತ ಗ್ರಾಮದ ಮುಖಂಡರೆಲ್ಲ ಇವತ್ತು ಇಲ್ಲಿದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಇವತ್ತು ವಿಶೇಷತೆ ಏನು ಅಂತ. ಬನ್ನಿ ಕೇಳೋಣ. ನಮಸ್ಕಾರ. ಇವತ್ತೇನಾಗಿದೆ ಅಂತಂದರೆ, ಇವತ್ತೇನು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಇವತ್ತೇನು ತುರುಂಗೂರಿನಲ್ಲಿ ಸುಮಾರು 800 ವರ್ಷ ಆಗಿದೆ ದೇವಸ್ಥಾನ ಉದ್ಭವಲಿಂಗ.
ಅಲ್ಲಿ ಇವತ್ತು ಸುಮಾರು 3,000 ಜನ ಕುಳ ಅಂದರೆ 3,000 ಜನಗಳು ನಮ್ಮ ಭಕ್ತಾದಿಗಳಿದ್ದಾರೆ. ನಮ್ಮ ಒಕ್ಕಲೆಲ್ಲ ಇರೋದ್ರಿಂದ ಒಂದು ವಿಶೇಷವಾಗಿ ಇವತ್ತು ದೇವಸ್ಥಾನನ ಸುಮಾರು 6 ರಿಂದ 7 ಕೋಟಿಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ವಿಶೇಷವಾಗಿ ನಮ್ಮ ಊರಿನಲ್ಲಿ ಕೆಂಪೇಗೌಡನಕೊಪ್ಪಲು ಗ್ರಾಮದಲ್ಲಿ ಸುಮಾರು 105 ಆ ಒಕ್ಕಲಿದ್ದೀವಿ, ಆ ದೇವರು ಸಂಬಂಧಪಟ್ಟವರು. ಅದಕ್ಕೆ ನಾವು ಒಂದು ವಿಶೇಷವಾಗಿ ಒಂದು ಫಂಕ್ಷನ್ ಮಾಡಬೇಕು. ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಏನಿವತ್ತು ಕಾರ್ತಿಗೆ ಬರುತ್ತೆ, 2ನೇ ಕಾರ್ತಿಗೆನಲ್ಲಿ ರೆಗ್ಯುಲರ್ ಮಾಡಬೇಕು ಅಂತ ಹೇಳಿ ನಮ್ಮ ಯುವಕರು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಕಂಟಿನ್ಯೂ ಆಗಿ ಮಾಡಬೇಕಲ್ಲ ಅಂತೇಳಿ ಈ ಒಂದು ಫಂಕ್ಷನ್ನ ಅರೇಂಜ್ ಮಾಡಿ ಮಾಡ್ತೀವಿ. ಅಂದರೆ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇರೋದು 800 ವರ್ಷಕ್ಕೆ ಇದೆ. ಫಸ್ಟ್ 800 ವರ್ಷಕ್ಕೆ ಯಾವುದೇ ಊರಿಗೆ ಹೋಗಿಲ್ಲ, ಯಾವತ್ತೂ ನಡೆದಿಲ್ಲ. ಮೊದಲನೇ ಬಾರಿಗೆ ನಡೀತಾ ಮೊದಲನೇ ಬಾರಿ ಇದೆ. ಇದನ್ನ ನೀವು ವರ್ಷ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಆ ದೇವ್ರ ಕೃಪೆ ಒಳ್ಳೆಯದಾಗಿ. ಆಮೇಲೆ ಜೊತೆಗೆ ಇವತ್ತು ಇಲ್ಲಿ 101 ಕುಳ ಇದ್ದಾರೆ ಅಂತ ಹೇಳಿದ್ರಿ. ನೀವು ಇದನ್ನ ಪ್ರಯತ್ನ ಮಾಡಬೇಕಾದ್ರೆ ನಿಮ್ಮ ತಯಾರಿ ಹೆಂಗಿತ್ತು? ಮಾಡಬೇಕಾದ್ರೆ ಯಾವ ಥರ ಮಾತಾಡ್ಕೊಂಡು ಯಾವ ಥರ ನಮ್ಮಲ್ಲಿ ಶ್ರೀ ನಡಗದ್ದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ನಮ್ಮೂರಲ್ಲಿ ಇದೇ ಪ್ರಥಮ ಬಾರಿಗೆ ತಗೊಬಂದು ನಾವು ಮೆರವಣಿಗೆ ಉತ್ಸವ ಮೂರ್ತಿ ತಗೊಬಂದು ಮೆರವಣಿಗೆ ಮಾಡಿ ಇವತ್ತು ನಾಳೆಗೆ ಎಲ್ಲ ಪರ್ವ ಮಾಡಿ ಊರ್ಲಿ 2,000 ಜನಕ್ಕೆ ಪರ್ವ ಮಾಡಬೇಕು ಅನ್ಕೊಂಡು ತೀರ್ಮಾನ ಮಾಡಿವಿ. ಇದಕ್ಕೆ ಫಸ್ಟು ನಾವೆಲ್ಲ ಒಂದು 4-5 ಜನ ಸೇರಿ ಒಂದು ಅಂತಲ್ಲಿ ಫಸ್ಟ್ ಮಾತಾಡಿದಾಗ ಆಯಿತು ಮಾಡುವ ಒಳ್ಳೆ ಕೆಲಸ ದೇವ್ರ ಕೆಲಸ ಫಸ್ಟ್ ತಗೊಬಂದು ಮಾಡ್ತಾ ಇರೋದು ಮಾಡುವ ಸ್ವಲ್ಪ ಮಾಡಿದ್ರೆ ಪುನಃ ಊರ ಗ್ರಾಮಸ್ಥರು ಯಜಮಾನರುಗಳು ಪುನಃ ನಮ್ಮ ತಂಡೆ ಮುಖಂಡರುಗಳು ಎಲ್ಲರೂ ಕರೀತೀವಿ. ದೇವಸ್ಥಾನ ಕುಂತು ಮಾತಾಡಿ ಸರ್ವಾನುಮತದಿಂದ ಎಲ್ಲರೂ ಸೇರಿ ಒಪ್ಪಿ ದೇವ್ರ ತಗೊಬಂದು ಮೆರವಣಿಗೆ ಮಾಡುವ ಅಂದ್ಬಿಟ್ಟು ಫಸ್ಟು ತೀರ್ಮಾನ ಮಾಡಿದೋ. ಆ ತೀರ್ಮಾನದಂತೆ ಇವತ್ತು ನಡಗದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಉತ್ಸವ ಮೂರ್ತಿ ತಗೊಬಂದು ಆಲೋರಿಸಿ ಅಂತ ಊರಲ್ಲಿ ಮೆರವಣಿಗೆ ಮಾಡಿ ವೀರಗಾಸೆ ಸಹಿತ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ದೇವ್ರು ಮಾಡ್ತೀವಿ. ಇವಾಗ ಈಗ ಇಳ್ಕಿದೀವಿ, ಪುನಃ 10:30 ರಾತ್ರಿಗೆ ಇನ್ನು ಪುನಃ ದೇವ್ರ ಮೆರವಣಿಗೆ ಎತ್ಕೊಂಡು ಹೋಗಿ ಊರೆಲ್ಲ ಮೆರವಣಿಗೆ ಮಾಡಿ ಪುನಃ ತಂದು ಇಳಿಕೆ ಬೆಳಿಗ್ಗೆಗೆ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ಮಾಡ್ತೀವಿ. ಊರ ಗ್ರಾಮದ ಎಲ್ಲ ಒಟ್ಟಾಗಿ ಸೇರಿ ಮಾಡ್ತಾ ಇದೀವಿ. ಸುತ್ತಮುತ್ತ ಗ್ರಾಮದಲ್ಲಿ ಇರೋ ಜನಗಳಿಗೆಲ್ಲ ತಪ್ಪಣೆ ನಾಳೆ ಇರುತ್ತೆ. ನಾನು ಕೇಳ್ಪಟ್ಟೆ ಈ 101 ಕುಳ ಇಲ್ಲಿ ಬರಬೇಕು ಅಂದರೆ ಹಿಂದೆ ಅವರು ತುರುಮೂರಿಂದ ಬಂದಿದ್ದು ಅಂತ ಕೇಳ್ಪಟ್ಟೆ. ಅದು ನಿಜನಾ ಏನು ಅಂತ? ಖಂಡಿತ. ನಾವು ಮೂಲ ತುರ್ನೂರವರೇ. ಮೂಲ ತುರ್ನೂರಾದ್ರೆ ಕೆಲವು ನಮ್ಮ ಏನು ಅಣ್ಣ ತಮ್ಮಂದಿರಿದ್ದಾರೆ ಅವರು ಕೆಲವರು ತುರುನೂರಲ್ಲೇ ಉಳಿದ್ರು. ಇನ್ನು ಕೆಲವರು ಅವತ್ತು ನಮ್ಮ ಮುತ್ತಾತನ ಕಾಲದಲ್ಲಿ ಇಲ್ಲಿಗೆ ಬಂದು ಈ ಊರಿನಲ್ಲಿ ನೆಲೆಸಿದ್ರು. ಇಲ್ಲಿಂದ ಕಂಟಿನ್ಯೂವಾಗಿ ನಾವು ಮೂಲ ಬಂದದ್ದು ತುರ್ನೂರಿನಿಂದ ಕೆಂಪೇಗೌಡ. ಆಮೇಲೆ ಇದು ನಡಗದ್ದೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಹಂತದಲ್ಲಿದೆ. ಹೌದು. ಅದು ಯಾವಾಗ ಏನು ಅಂತ ಹೆಚ್ಚು ಪಕ್ಷ ಇನ್ನು 6 ತಿಂಗಳಲ್ಲಿ ಇನಾಗ್ರೇಷನ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಎಲ್ಲ ಕೆಲಸ ಮುಗೀತದೆ. ಅವರು ಕಮಿಟಿ ಮೆಂಬರ್ ಅವರು ಡೈರೆಕ್ಟರ್ ಇದ್ದೀನಿ. ಇದರ ಜೊತೆಗೆ ಆ ದೇವಸ್ಥಾನ ಇದೆಲ್ಲ ಉದ್ಭವವಾಗಿ ಇದೆಲ್ಲ ನಮ್ಮ ಫಂಕ್ಷನ್ ಇದೆಲ್ಲ ನಡೀಬೇಕಾದ್ರೆ ನಮ್ಮ ಅರ್ಚಕರುಗಳಿದ್ದಾರೆ. ಅವರು ನಮ್ಮ ದೇವಸ್ಥಾನ ಬಂದು ಮುಜರಾ ಇಲಾಖೆನಲ್ಲಿ ಆ ಅರ್ಚಕರ ಸಹಕಾರನೂ ಕೂಡ ಇಲ್ಲಿ ಮುಖ್ಯವಾಗಿ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಅರ್ಚಕರ ಇವತ್ತಿನ ಕಾರ್ಯಕ್ರಮ ಪರಿಪೂರ್ಣವಾಗಿ ಆಗ್ಬೇಕಾದ್ರೆ ಅರ್ಚಕರು ಮತ್ತು ಆ ಕಮಿಟಿಯವ್ರು ಏನ್ ಸಹಕಾರ ಕೊಟ್ರು ಅವರೆಲ್ಲ ಸಹಕಾರದಿಂದ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಾವು ಅವ್ರು ಏನ್ ಕೇಳ್ಕೊಂಡಾಗ ಅವರೆಲ್ಲ ಸಹಕಾರ ಕೊಟ್ಟು ಇವತ್ತು ಈ ಕಾರ್ಯ ಯಶಸ್ವಿ ಮಾಡ್ಕೊಟ್ಟವ್ರೆ ಅಂತ ಇಷ್ಟಪಡ್ತೀವಿ. ಇದು ನಡಗದ್ದೇಶ್ವರ ಸ್ವಾಮಿ ಇತಿಹಾಸ ಯಾರಾದ್ರೂ ಹೇಳ್ಬೋದಾ? ಏನಾಯಿತು ಅದು ನಡಗದ್ದೇಶ್ವರ ಅಲ್ಲಿ ಹೆಂಗೆ ಬಂದು? ಹೌದು, ಲಿಂಗ ಅಂತ ಸ್ವಲ್ಪ ಸ್ಮಾಲಾಗಿ ಗೊತ್ತಿದೆ ಹೇಳ್ತೀನಿ. ಹೇಳಿ. ಹಿಂದೆ ತುರುಗ್ನೂರು ಅಂತ ಬರಬೇಕಾದ್ರೆ ತುರುಗ ಅಂದರೆ ಏನು ಈ ಕುದುರೆನ ಯಾರೋ ಒಬ್ಬರು ಹಿಂದೆ ಮಹಾರಾಜ ಸಂಬಂಧಪಟ್ಟವರು ಇಲ್ಲಿ ಬರಬೇಕಾದ್ರೆ ಇಲ್ಲಿ ಒಂದು ಸ್ಟೇ ಆದ್ರಂತೆ. ರಾತ್ರಿ ಸ್ಟೇ ಆಗಿ ಅವರು ರಾತ್ರಿ ಟೈಮು ರೈಸ್ ಮಾಡಿ ಊಟ ಮಾಡಬೇಕು ಅಂತ ಒಂದು ತಪ್ಪಲೆ ಅಂತ ಹೇಳ್ತಾರೆ. ಆ ತಪ್ಪಲೆಗೆ ರೈಸ್ ಹಾಕಿ ಇಡೀ ರಾತ್ರಿ ಎಲ್ಲ ಅವರು ಉರಿ ಹಾಕಿ ಬೇಯಿಸಿದ್ರಂತೆ. ಅದು ಏನು ಆಗಲೇ ಇಲ್ಲ, ಹಾಗೆ ಇತ್ತಂತೆ. ಹಾಗೆ ಇದ್ದ ಮೇಲೆ ಇಲ್ಲಿಂದ ನೇರ ಇದು ಬರುತ್ತೆ ಸಂತಮರಳ್ಳಿ ಹತ್ರ ಕುದೇರ್ ಅಂತ ಬರುತ್ತೆ. ಆ ಕುದೇರ್ಗೆ ಹೋದಾಗ ಆ ಇದ್ದಂಥ ಅಕ್ಕಿ ಮತ್ತು ಅದು ನೀರು ಬರುತ್ತಲ್ಲ ಅದು ಅಲ್ಲಿ ರೈಸ್ ಆಗ್ಬಿಡುತ್ತೆ.
ಅದಕ್ಕೆ ಈಗ ತುರುಗನೂರು ಅಂತ ಆ ಊರಿನ ಒಂದು ಇತಿಹಾಸ. ಅಲ್ಲಿ ಉದ್ಭವಲಿಂಗ ನಡುಗದ್ದೇಶ್ವರ ಅಂತ ಅಲ್ಲಿ ಅಂದ್ರೆ ಇಲ್ಲಿ ಉಕ್ಕು ಬರೆದಿರುವಂತ ಅನ್ನ ಅಲ್ಲಿ ಬಂತು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಉಕ್ಕು ಬಂತು. ಬಂತು. ಅದು ದೇವರ ಪವಾಡ. ದೇವರ ಪವಾಡ. ಅದರಿಂದ ಅಲ್ಲೂ ದೇವಸ್ಥಾನ ಇದೆಯಾ? ಅಲ್ಲಿ ದೇವಸ್ಥಾನ ಇಲ್ಲ, ಅಲ್ಲಿಲ್ಲ. ಇದೇ ಮೂಲ ದೇವಸ್ಥಾನ ಉದ್ಭವಲಿಂಗ. ಅದನ್ನು ಉದ್ಭವಲಿಂಗನೇ ಅದನ್ನೇ ಶೇಪ್ ಮಾಡಿ ಇವತ್ತು ಹಳೆಯ ದೇವಸ್ಥಾನ ಏನಿತ್ತು ಅದನ್ನು ಡಮೆನೇಷ್ ಮಾಡಿ ಆ ಉದ್ಭವಲಿಂಗನ ಟಚ್ಚೇ ಮಾಡಿ ಸುತ್ತ ದೊಡ್ಡ ದೊಡ್ಡ ಕಲ್ಲು ದಿಮ್ಮಿ ಹಾಕಿ ಅದನ್ನು ಸ್ಥಾಪನೆ ಮಾಡಿರ್ತೀವಿ. ಯಾಕೆಂದ್ರೆ ಮೂಲ ವಿಗ್ರಹಗಳನ್ನ ಅದನ್ನ ಎಲುಗಾಡಿಸಿದ್ರೆ ಅದ್ರ ಶಕ್ತಿ ಮುಟ್ಟಬಾರ್ದು ಅಂತ ಹೇಳಿ. ಹಂಗೇನೆ ಅದನ್ನ ಜೀರ್ಣೋದ್ಧಾರ ಮಾಡಿದ್ರೆ ಅದ್ರ ಶಕ್ತಿ ಅಲ್ಲೇ ಇರುತ್ತೆ. ತುಂಬ ಒಳ್ಳೆಯ ವಿಷಯ ಹೇಳಿದ್ರು. ಸ್ನೇಹಿತರೆ ನೋಡ್ಬೋದು, ಇವತ್ತು ಕೆಂಪೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಎಷ್ಟು ಅದ್ದೂರಿಯಾಗಿ ನಡೀತು ಅಂತಂದರೆ ನನಗಂತೂ ತುಂಬ ಖುಷಿ ಆಯಿತು. ನಾವು ಪ್ರತಿಯೊಂದು ವೀಡಿಯೋನೂ ಇಲ್ಲಿ ಮಾಡಿದ್ದೀವಿ. ಅದು ನಿಮಗೆ MM ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅದು ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಊಟ ಮಾಡಿ. ಸ್ನೇಹಿತರೆ, ನಾವು ಕೆಂಪೇಗೌಡನ ಕೊಪ್ಪಲು ಗ್ರಾಮಕ್ಕೆ ಹೋದಾಗ ಅಲ್ಲಿನ ಗ್ರಾಮಸ್ಥರು ನಮ್ಮನ್ನು ನಾವು ಅದೇ ಊರವರೇನೋ ಅನ್ನೋ ಹಾಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಊಟ ಮಾಡಿ ಅಂತ ಹೇಳಿ ತುಂಬ ಆದರದಿಂದ ನಮ್ಮನ್ನು ನೋಡಿಕೊಂಡ್ರು. ನೀವು ತೋರಿಸಿದ ಪ್ರೀತಿ ಅಭಿಮಾನಕ್ಕೆ ನಮ್ಮ MM ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳಿಗೆ ಇದೇ ರೀತಿ ವಿಡಿಯೋ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಬಹುದು. ವಿಡಿಯೋ ನೋಡೋಕ್ಕೆ ಬಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.